ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಕ್ಲೀನಿಂಗ್ನ ಸೆಕೆಂಡ್ ಡೇ ಇದು. ಸಂಡೇ ಮಾರ್ನಿಂಗಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಮಗನ ತರಲೆ ಬೆಳಗ್ಗೆ ಶುರು ಆಗಿಬಿಟ್ಟಿತ್ತು ನನಗೆ. ಸೊ ಹಿಡ್ಕೊಂಡು ಎಳ್ದಾಡ್ತಾ ಇದ್ದ. ನನಗೆ ಮೊದಲೇ ಬಾಡಿ ಪೇಯ್ನ್ ಇರೋದು ಬೇರೆ, ಇವ್ನು ಹಿಡ್ಕೊಂಡು ಎಳ್ದಾಡೋದು ಬೇರೆ. ಸೊ ಒಂಥರ ಕೋಪನೂ ಬರುತ್ತೆ, ಒಂಥರ ನಗುನೂ ಬರುತ್ತೆ. ನನಗೆ ಅವತ್ತಿನ ದಿನ ಸಂಡೇ ಸ್ವಲ್ಪ ಮನೆ ಧೂಳೆಲ್ಲ ಹೊಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು. ನೆಕ್ಸ್ಟ್ ಸಂಡೇ ಮಾಡ್ಕೊಳ್ಳೋಣ ಅಂದರೆ ಹಸ್ಬೆಂಡಿಗೆ ಕೆಲಸ ಇತ್ತು. ಸೊ ಹಂಗಾಗಿ ಅವತ್ತೇ ಮಾಡಿಬಿಡೋಣ. ಮತ್ತು ಸಂಡೇ ವಾರ ಬೇರೆ ಇರೋದು, ಇನ್ನು ವಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಧೂಳೆಲ್ಲ ಹೊಡೆದ್ಬಿಟ್ಟು ಸಂಜೆಗೆ ಒಟ್ಟಿಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಸೊ ಬಿಸಿಬೇಳೆ ಬಾತ್ ಮಾಡೋಣ ಅಂಥೇಳಿ ಅಂದ್ಕೊಂಡು ತರಕಾರಿ ಎಲ್ಲ ತರಿಸಿದ್ದೆ. ಬಟ್ ಕೆಲವೊಂದು ಐಟಮ್ ಮಿಸ್ಸಿಂಗ್ ಇತ್ತು. ಮತ್ತೆ ಹೋಗಿ ತೊಗೊಂಡು ಬಾ ಅಂತಂದರೆ ಯಾರಿಗೂ ಮೂಡು ಇರಲಿಲ್ಲ ಹೋಗೋದಕ್ಕೆ, ತರೋದಕ್ಕೆ ಇದು ಇರಲಿಲ್ಲ. ಸದ್ಯ ನನಗೆ ಬೇಗ ಕೆಲಸ ಆದರೆ ಸಾಕಪ್ಪ ಅಂಥೇಳಿ ಇರೋದಲ್ಲೇ ಒಂದಷ್ಟು ಅಡ್ಜಸ್ಟ್ ಮಾಡಿ ಬಿಸಿಬೇಳೆ ಬಾತ್ ಕೂಡ ಮಾಡಿದೆ. ಚೆನ್ನಾಗಿ ಬಂದಿತ್ತು ಒಟ್ಟಿನಲ್ಲಿ ಟೇಸ್ಟು. ಮೊದಲೇ ನಾನು ತರಕಾರಿ, ಅಕ್ಕಿ ಮತ್ತು ತೊಗರಿ ಬೇಳೆನ ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಸೊ ಅದು ಬೆಂದು ಪ್ರೆಷರೆಲ್ಲ ಹೋಗಾದ್ಮೇಲೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಸೊ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ನಾನು ಆಯಿಲ್ನ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಸ್ವಲ್ಪ ತುಪ್ಪ, ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ಬೋದು, ಇಲ್ಲ ಲಾಸ್ಟಲ್ಲಿ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಒಂದು 3 ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಯೋದಕ್ಕೆ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಬೇಯೋಕ್ಕೆ ಹಾಕ್ಕೊಂಡಿರಲಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂಥೇಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಟೊಮೊಟೊ. ನಾನಿಲ್ಲಿ ಹುಣ್ಸೆಹಣ್ಣು ಹಾಕ್ಕೊಂಡಿಲ್ಲ. ನಾನಿಲ್ಲಿ ಹುಳಿ ಟೊಮೊಟೊ ಅಂದರೆ ನಾಟಿ ಟೊಮೊಟೊ ಯೂಸ್ ಮಾಡಿರೋದ್ರಿಂದ ನಾನು ಅದೇ ಹುಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಣ್ಸೆಹಣ್ಣೆಲ್ಲ ಹಾಕ್ಕೊಂಡಿಲ್ಲ. ಟೊಮೊಟೊ ಹಾಕಿ ರುಚಿಗೆ ಅಂದರೆ ನಾನು ತರಕಾರಿ ಬೇಯಿಸ್ಕೊಳ್ಳೋದು ಕೂಡ ಉಪ್ಪು ಹಾಕಿದ್ದೆ. ಜಸ್ಟ್ ಇಲ್ಲಿ ಈರುಳ್ಳಿ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಣಮೆಣ್ಸಿನ್ಕಾಯಿ ಹಾಕಬೇಕಾಗಿತ್ತು. ನಾನು ಮೊದಲೇ ಹೇಳ್ದಂಗೆ ಕೆಲವೊಂದಷ್ಟು ಐಟಮ್ ಇರಲಿಲ್ಲ ಮನೆಯಲ್ಲಿ. ಕರಿಬೇವು ಇರಲಿಲ್ಲ, ಒಣಮೆಣ್ಸಿನ್ಕಾಯಿ ಇರಲಿಲ್ಲ, ಒಂದಷ್ಟು ಐಟಮ್ ಇರಲಿಲ್ಲ, ಮಿಸ್ ಆಗಿತ್ತು. ಸೊ ಹಂಗಾಗಿ ಇದ್ದರೆ ಎತ್ಕೊಳ್ಳಿ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಅಂಥೇಳಿ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡ್ರು, ಅಂಗಡಿಯಿಂದ ತರಿಸಿದಂಥದ್ದು ಬಿಸಿಬೇಳೆ ಬಾತ್ ಪೌಡ್ರು 2 ಪ್ಯಾಕೆಟ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕ್ಕೊಂಡಿದ್ದೆ. ಅದಕ್ಕೆ 2 ಪ್ಯಾಕೆಟು ಕರೆಕ್ಟಾಗಿ ಖಾರ ಇದಾಗುತ್ತೆ. ಬಟ್ ಸ್ವಲ್ಪ ಖಾರ ಕಮ್ಮಿನೇ ಹಾಕಿದೆ ನಾನು, ಬಾಯಲ್ಲಿ ಸ್ವಲ್ಪ ಉಂಟಾದಂಗೆ ಆಗಿಬಿಟ್ಟಿತ್ತು ಅಂಥೇಳಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಬೆಲ್ಲನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಕೂಡ ಹಾಕ್ಕೋಬೋದು, ಬಟ್ ತುಂಬ ಸ್ವೀಟ್ ಆ ಥರ ಅನಿಸುತ್ತೆ. ಹುಣ್ಸೆಹಣ್ಣು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಇದು ಆಲ್ರೆಡಿ ಹುಳಿ ಇದ್ದಿದ್ದರಿಂದ ಹುಣ್ಸೆಹಣ್ಣನ್ನು ಯೂಸ್ ಮಾಡಿಲ್ಲ. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡುವಾಗ ಕೂಡ ನಾವು ಇದನ್ನು ಹಾಕ್ಕೊಳ್ಬೋದು, ಬಟ್ ನಾನೇನಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಹಾಗೆ ಹಸಿದು ನಾನು ಜಾಸ್ತಿ ಯೂಸ್ ಮಾಡೋದು ಕಷ್ಟ ನನಗೆ, ಏಕೆಂದರೆ ಇಷ್ಟ ಆಗೋಲ್ಲ ತುಂಬ. ಈಗ ಏನಂದರೆ ಎಲ್ಲ ಅಡುಗೆ ಮುಗಿದಾದ್ಮೇಲೆ ಲಾಸ್ಟಿಗೆ ಹಾಕ್ತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ. ಸ್ವಲ್ಪ ಆದರೂ ಬಿಸಿನಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು ಅಂತ. ಇದಿಷ್ಟು ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ರೈಸು, ತರಕಾರಿ ಎಲ್ಲ ಏನಿದೆ ಅದಕ್ಕೆ ಈ ಹಾಕ್ಕೊಂಡಿರೋ ಅಂದರೆ ಹುರ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಇದಾಗೋ ಥರ ನೀರನ್ನ ಕೂಡ ಹಾಕ್ಕೊಳ್ತೀನಿ. ಸೊ ಬಿಸಿಬೇಳೆ ಬಾತಿಗೆ ಸ್ವಲ್ಪ ತೆಳು ಇದ್ರೇ ಚೆಂದ ಅಲ್ವಾ. ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಮೊದಲೇ ಎಲ್ಲ ಬೆಂದಿರುತ್ತೆ. ಸ್ವಲ್ಪ ಬಿಸಿ, ಏನಂದರೆ ಇವಾಗ ನಾವು ಲಾಸ್ಟಿಗೆ ನೀರೇನು ಆ್ಯಡ್ ಮಾಡಿರ್ತೀವಲ್ವ, ಅದು ಸ್ವಲ್ಪ ತಣ್ಣಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಆಗೋವರೆಗೂ ಚೆನ್ನಾಗಿ ಅಂದರೆ 1-2 ನಿಮಿಷ ಬೇಯಿಸ್ಕೊಳ್ತೀನಿ ಅಷ್ಟೇ. ಇದಿಷ್ಟು ಆದರೆ ನನ್ನ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಯಿತು. ಅದ್ರ ಜೊತೆ ಮಿಕ್ಸ್ಚರ್ ಜೊತೆ ಎಲ್ಲರಿಗೂ ಸರ್ವ್ ಮಾಡಿದೆ. ಎಲ್ಲರೂ ಕುತ್ಕೊಂಡು ತಿಂಡಿ ಕೂಡ ಮಾಡಿದ್ವಿ. ಸೊ ಚೆನ್ನಾಗಿತ್ತು. ಸ್ವಲ್ಪ ಖಾರ ಕಮ್ಮಿ ಇತ್ತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತು ಕಾಫಿ ಮಾಡ್ಕೊಂಡು ಕುಡಿದು ಕೆಲಸನ ಶುರು ಹಚ್ಕೊಂಡ್ವಿ ನಾವು. ಮನೆಯದೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಫಸ್ಟಿಗೆ ನಾನು ರೂಮಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಅಂದ್ಕೊಂಡಿದ್ದು ಬಂದುಬಿಟ್ಟು ಹಾಲ್ ಫಸ್ಟ್ ಮಾಡ್ತಾಯಿದ್ದು, ಬಟ್ ರೂಮಿಂದ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ತುಂಬ ಒಂಥರ ಏನು, ನಾನು ಈ ಮನೆಗೆ ಶಿಫ್ಟ್ ಆದಾಗ ಎಷ್ಟೊಂದು ಸಾಮಾನ ತೊಗೊಂಬಂದ್ಬಿಟ್ಟು ಹಾಲ್ನಲ್ಲೆಲ್ಲ ಇಟ್ಬಿಟ್ಟಿದ್ರು. ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು, ಹೆಂಗೆ ಇಡಬೇಕು ಅದೇ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಜಾಗ ಸಿಗುತ್ತಲ್ಲೆಲ್ಲ ಇಟ್ಬಿಟ್ಟಿದೆ. ಅದನ್ನೆಲ್ಲ ಸಪ್ರೇಟ್ ಮಾಡಬೇಕಂತ ಈ ಸಲ ಪ್ಲ್ಯಾನ್ ಮಾಡಿ ರೂಮಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ನೋಡಿ ಫ್ರೆಂಡ್ಸ್, ಎಷ್ಟೋ ದಿವಸ ನನ್ನ ಪಟಾಕಿ ಸಿಕ್ಕಿದೆ.
ನಮ್ಮ ಅಮ್ಮ ಇನ್ನ ಸುಮತಿ ಹೊಡೆದಿರಲ್ಲ ನೋಡ್ತೀರಾ ಬೇಕಾದ್ರೆ ಏಯ್ ನೀ ಸುಮ್ಮನೆರ. ಅದು ಆ ಬಳೆ ಸ್ಟ್ಯಾಂಡ್ನ ನಟರಾಜ್ ಬಾವ ಕೊಡ್ಸಿದ್ದು, ಎಲ್ಲಾರ್ಗು ಒಂದೊಂದು ಕೊಡ್ಸಿದ್ರು. ಅವಾಗ ಮಾರ್ಕೆಟ್ಗೆ ಹೋದಾಗ ಏನಾದ್ರು ಒಂದು ಗಿಫ್ಟ್ ಎಲ್ಲಾರ್ಗು ತರ್ತಾ ಇದ್ರು ಆ ಥರ. ಹ್ಞೂ ಇರುತ್ತೆ ಎಲ್ಲರ ಹತ್ರನು. ಎಲ್ಲರಿಗೂ ಗೀತಾ ಅತ್ತೆಗೆ, ನನಗೆ, ಲತಾ ದೊಡ್ಡಮ್ಮಗೆ, ಮಂಜು ಅತ್ತೆಗೆ 4 ಜನಕ್ಕೂ ಕೊಡ್ಸಿದ್ರು. ಪಪ್ಪ ಏನ್ ಬಳೆ ಇಟ್ಕೊಳತ್ತಾ? ತಿಕ್ಲು ತರ ಆಡ್ಬೇಡ ಸುಮ್ಮನೆ, ನನಗೆ ಕೋಪ ಬರ್ಸಕ್ಕೆ. ನನ್ನ ಮಗ ಅಂತೂ ನಯ ಪೈಸೆ ಕೆಲಸ ಮಾಡ್ತಾ ಇರಲಿಲ್ಲ. ಅದ್ರ ಜೊತೆಗೆ ಆ ಬಾಲ್ಗಳನ್ನ ಇಟ್ಕೊಂಡು ಬಡ ಬಡ ಸೌಂಡ್ ಬೇರೆ ಮಾಡೋದು, ಅದೊಂಥರ ಇರಿಟೇಟ್ ಮಾಡ್ತಾಯಿದ್ದ ನನಗಂತೂ. ನಾನು ಒಂದು ಕಡೆಯಿಂದ ಈ ಬಾಗಿಲಿರ್ಬೋದು ಮತ್ತು ಸ್ವಿಚ್ ಬೋರ್ಡ್ ಇರ್ಬೋದು, ಕಿಟಕಿಗಳೆಲ್ಲ ಒರೆಸ್ಕೊಳ್ತಾ ಇದ್ದೆ. ಸೊ ಕಿಟಕಿ ಏನಪ್ಪ ಅಂತ ಹೇಳಿದ್ರೆ, ಅದು ಮೇಲಿಂದ ಮತ್ತೆ ಧೂಳು ಹೊಡೆದ್ರೆ ಧೂಳು ಬೀಳುತ್ತೆ, ಮತ್ತು ಅವ್ರ ಮೇಲೆ ಹತ್ತಿ ಕ್ಲೀನ್ ಮಾಡ್ತಾ ಇರ್ತಾರೆ, ಸ್ಕ್ರೀನೆಲ್ಲ ತೆಗಿಬೇಡ ಅಂತ. ಮತ್ತು ಹೊಸ ಸ್ಕ್ರೀನ್ ಹಾಕಬೇಕಂದ್ರೆ ಧೂಳೆಲ್ಲ ಕಂಪ್ಲೀಟ್ ಆದ್ರೇ ಹಾಕೋಕ್ಕಾಗೋದು ಅಂದ್ಬಿಟ್ಟು ನಾನು ಎಷ್ಟು ನನ್ನ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ಕೆಳಗಡೆ ನಿಂತ್ಕೊಂಡು ಅದನ್ನೆಲ್ಲ ಮಾಡ್ತಿದ್ದೆ. ಸ್ವಿಚ್ ಬೋರ್ಡ್ ಇರ್ಬೋದು, ಮತ್ತು ಡೋರು, ಮತ್ತು ಎಲ್ಲ ವಿಂಡೋನ ಎಲ್ಲ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ನನ್ನ ಮಗ ಹಿಂಗೆ ತರಲೆ ಪ್ರಶ್ನೆಗಳು ಕೇಳೋದು, ಅದೇನು ಇದೇನು ಇದೆ ಹಿಂಗೆ ಅದೇ ಹಿಂಗೆ ಅಂತ. ಕೆಲಸ ಮಾಡುವಾಗ ಈ ಥರ ಏನಾದರೂ ಪ್ರಶ್ನೆಗಳು ಕೇಳ್ತಾಯಿದ್ರೆ ಇರಿಟೇಟ್ ಆಗ್ತಾ ಇರುತ್ತೆ ಸಿಕ್ಕಾಬಟ್ಟೆ. ನಾನು ಅವ್ರ ಮೇಲ್ಗಡೆದು ಕಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೆಳಗಡೆ ಕಬೋರ್ಡೆಲ್ಲ ಮೇಲ್ಗಡೆಯಿಂದ ಒರೆಸ್ಕೊಂಡು ಬಂದೆ. ಸೊ ಇದಿಷ್ಟು ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಚಿಕ್ಕಪ್ಪ ಕಾಲ್ ಮಾಡಿದ್ರು, ಬರ್ತಾಯಿದ್ದೀನಿ ಬಾ ಕರ್ಕೊಂಡು ಹೋಗು ಅಂಥೇಳಿ. ಅವ್ರು ಏನಕ್ಕೆ ಅಂತೇಳಿದ್ರೆ, ನಮ್ಮ ಮನೆ ಮುಂದೆ ನಾನು ಹಳೆ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ ನಿಮಗೆ. ಸೊ ಏನಂದರೆ ಬೋರ್ದು ಏನೋ ವೈಯರು ಇದಾಗಿತ್ತು ಅಂತ ಹೇಳಿಬಿಟ್ಟು ಅಲ್ಲಿ ಪೂರ್ತಿ ಅಗದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ರು. ಸೊ ಅದು ಒಂಥರ ಇದಾಗಿ ಕಾಣಿಸ್ತಾ ಇತ್ತು ವಿಚಿತ್ರವಾಗಿ. ಅದನ್ನೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಸಿಮೆಂಟ್ ಹಾಕೋಣ ಅಂಥೇಳಿ ಅವರು ಕೂಡ ಹೆಲ್ಪಿಗೆ ಬರ್ತೀನಿ ಅಂಥೇಳಿ ಕಾಲ್ ಮಾಡಿದ್ರು. ಸರಿ ಅವ್ರನ್ನೂ ಕರ್ಕೊಂಬಂದ್ಬಿಡ್ತೀನಿ, ನಮ್ಮ ಕೆಲಸ ಯಾವಾಗೂ ಇದ್ದೇ ಇರುತ್ತೆ. ಬಟ್ ಹಂಗಂತ ಇನ್ನೊಬ್ರನ್ನ ಕಾಯಿಸೋದು ತಪ್ಪು, ಕರ್ಕೊಂಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ಅವ್ರು ಹೋದ್ಮೇಲೆ ನಾನು ನನ್ನ ಮಗ ಕಿಟಕಿ ಒಂದು ಬ್ಯಾಲೆನ್ಸ್ ಇತ್ತಷ್ಟೇ. ಕಿಟಕಿ ಸ್ವಲ್ಪ ಮೇಲ್ಗಡೆಯಿಂದ ಈ ಒಂದು ಕಿಟಕಿ, ಅಡುಗೆ ಮನೆ ಕಿಟಕಿ 2 ಪ್ರಾಬ್ಲಮ್ ಆಗುತ್ತೆ, ಅದೆರಡು ಮಾತ್ರ ಅವನು ಒರೆಸ್ಕೊಡ್ತಾನೆ. ಅದರಲ್ಲೂ ಆ ಡ್ಯಾನ್ಸ್ ಅದು ಯಾವುದೋ ಬಂಗಾರಿ ಸಾಂಗ್ ಹಾಕಿದ್ರು, ಅದಕ್ಕೆ ಡ್ಯಾನ್ಸ್ ಆಡಿಕೊಂಡು ಅವನು ಆಡ್ತಾ ಇದ್ದಿದ್ದು ಸ್ಟೈಲ್ ನೋಡಿದ್ರೆ ಕೆಟ್ಟು ಕೋಪ ಬರ್ತಾಯಿತ್ತು. ನೋಡ್ಬೋದು ಈ ರೀತಿಯಾಗಿದೆ. ಸೊ ಅದಾದಮೇಲೆ ಏನು ಮುಂದೆ ಜಲ್ಲಿಕಲ್ಲಿದೆ ಅಲ್ಲ, ಅದನ್ನೆಲ್ಲ ಹೋಗಿ ನಾನು ನನ್ನ ಮಗ ಎಲ್ಲ ಎಳ್ದಾಕಿ ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದಾಯಿತು. ಕ್ಲೀನಿಂಗ್ನ ಸೆಕೆಂಡ್ ಡೇ ಇವತ್ತು. ಕ್ಲೀನ್ ಮಾಡ್ತಾ ಚಿಕ್ಕಪ್ಪ ಕೂಡ ಬಂದರು. ಅಲ್ಲಿ ಕೆಳಗಡೆ ಈಗೇನು ಬೋರ್ ನೀರು ಅಗದ್ಬಿಟ್ಟಿದ್ರಲ್ಲ, ಸೊ ಅದೆಲ್ಲ ಹಂಗೆ ಬಿಟ್ಬಿಟ್ಟಿದ್ರು, ಅದನ್ನು ಸಿಮೆಂಟ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಅವ್ರು ಬಂದರು ಅಂದ್ಬಿಟ್ಟು ಇವರು ಈ ಕೆಲಸನ ಬಿಟ್ಬಿಟ್ಟು ಅಲ್ಲೇ ಹೋದರು. ಸೊ ನಾನು ಒಬ್ಬಳೆ ಹೆಂಗೋ ಮೇಲ್ಗಡೆದೆಲ್ಲ ಒರೆಸ್ಕೊಟ್ಟಿದ್ರು, ಫ್ಯಾನ್ ಅದೆಲ್ಲ ಇದೊಂದು ರೂಮ್ದು. ಇನ್ನು ಕೆಳಗಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಕೇಳಿದೆ ನಾನು ಆರ್ಗನೈಸರ್ ತರಿಸ್ಬೇಕು ಅಂತ, ಬಟ್ ಇವಾಗ ಸದ್ಯಕ್ಕೆ ಯಾವುದಿದೆ ಅದರಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ತುಂಬ ಬೇಡದೇ ಇರೋದೆಲ್ಲ ಇತ್ತು, ಅದನ್ನು ಎಲ್ಲ ಸಪ್ರೇಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇನ್ನು ಇಲ್ಲಿ ಡೈಲಿ ಏನು ಯೂಸ್ ಮಾಡ್ತೀವಿ ಅದು ಕೂಮ್ಸ್ ಇರ್ಬೋದು, ಡೈಲಿ ಕ್ರೀಮ್ಗಳೆಲ್ಲ ಇಟ್ಕೊಂಡಿರೋವಂಥದ್ದು. ಕೂದಲು ಎಲ್ಲಿ ನೋಡಿದ್ರು ಕೂದಲು. ಇನ್ನು ಮೇಲ್ಗಡೆ ಸ್ವಲ್ಪ ರಂಗೋಲಿದೆಲ್ಲ ಇಟ್ಕೊಂಡಿದ್ದೀನಿ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ರಂಗೋಲಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡೆ ಇವಾಗ ಸದ್ಯಕ್ಕೆ. ಇದೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಕಿಟಕಿ ಎಲ್ಲ ಒರೆಸಿದ್ವಿ, ನಾನು ನನ್ನ ಮಗ ಸೇರಿಕೊಂಡು ಸ್ಕ್ರೀನ್ ಎಲ್ಲ ಹಾಕ್ತೆ. ಬಾಗಿಲೆಲ್ಲ ಕ್ಲೀನ್ ಆಯಿತು. ಇವಾಗ ಈ ರೂಮ್ ಪೂರ್ತಿ ಕ್ಲೀನ್ ಆಗಿದೆ. ಸೊ ಹಂಗಾಗಿ ಇದನ್ನು ಲೈಟ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಈಗ ನೆಕ್ಸ್ಟ್ ಅವ್ರು ಬರೋವರೆಗೂ ಆ ಕಡೆದೆಲ್ಲ ಏನು ಕ್ಲೀನಿಂಗ್ ಮಾಡಬೇಕು ಅದನ್ನ ನಾನು ಮಾಡ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಅವ್ರು ಬರ್ತಾರೆ. ಇದೊಂದು ಸ್ಕ್ರೀನ್ ಹಾಕಿದ್ರೆ ಬೆಳಕು ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ಕ್ರೀನ್ ಆ ಥರದ್ದು ಸ್ಕ್ರೀನ್ ಹಾಕಿದ್ರೆ ಸ್ವಲ್ಪ ಕತ್ಲೆ ಆ ಥರ ಅನಿಸುತ್ತೆ ಈ ಥರ ಸ್ಕ್ರೀನು. ಬಟ್ ಅದು ವೈಟ್ ಇರೋದ್ರಿಂದ ಅದಕ್ಕೆ ಇನ್ನು ಹಾಲ್ ಅಂತೂ ನೋಡಬೇಕು ಹೆಂಗಿದೆ. ನಮ್ಮ ಹಾಲ್ ಅಂದರೆ ಎಲ್ಲ ತಿಳ್ಕೊಂಡಿದೆ. ಹೊಗೆ ಬಟ್ಟೆಗಳನ್ನೆಲ್ಲ ಅಲ್ಲಿ ಹಾಕಿದ್ದೀನಿ. ಒಂದ್ಸಲ ಮಿಷಿನ್ಗೆ ಹಾಕಿದ್ದೀನಿ, ಇನ್ನೊಂದ್ಸಲ ಹಾಕ್ಬೇಕು ಇವಾಗ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈ ರೂಮ್ನ ಕ್ಲೀನ್ ಮಾಡೋವಂಥದ್ದು ನೋಡ್ತೀನಿ. ಇವಾಗ ನಾನು ಕೈಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಅವರು ಜಾಯಿನ್ ಆಗ್ತಾರೆ. ನಾನು ಅಂದ್ಕೊಂಡೆ ಫಸ್ಟ್ ಏನು ಗೊತ್ತಾ, ಹಾಲ್ನ ಲಾಸ್ಟಿಗೆ ಮಾಡ್ಕೊಳ್ಳೋಣ, ರೂಮ್ಗಳು ಫಸ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು.
ಏಕೆಂದರೆ ಹಾಲ್ ಮಾಡಿದ್ಮೇಲೆ ರೂಮ್ ಮಾಡಬೇಕಂದ್ರೆ ಸುಸ್ತಾಗ್ಬಿಟ್ಟಿರುತ್ತಾ, ಅಯ್ಯೋ ಯಾಕಪ್ಪ ಆ ಥರ ಅನ್ನಿಸ್ತಾ ಇರುತ್ತೆ. ಹಾಲಲ್ಲಿ ಏನು ಅಷ್ಟು ಜಾಸ್ತಿ ಇರೋಲ್ಲ, ಯಾಕೆಂದರೆ ಅವಾಗವಾಗ ನಾವು ಮಾಡ್ಕೋತಾ ಇರ್ತೀವಿ. ರೂಮ್ಗಳಲ್ಲೇ ಜಾಸ್ತಿ ಇದೆಲ್ಲ ಬೀಳೋದು, ಗಲೀಜಾಗೋದು, ಧೂಳು ಬೀಳೋದಿಲ್ಲ. ಸೊ ಹಂಗಾಗಿ ಫಸ್ಟು ರೂಮ್ನ ಕ್ಲೀನ್ ಮಾಡ್ಕೊಂಬರೋಣ ಅಂತೇಳಿ ಒಂದು ರೂಮ್ ಆಯಿತು. ಈಗ ಇನ್ನೊಂದು ರೂಮ್ ಕ್ಲೀನ್ ಮಾಡಬೇಕು. ಅವ್ರು ಬರೋವರೆಗೂ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ನಾನು ಇನ್ನೇನು ಸ್ವಿಚ್ ಬೋರ್ಡ್ಗಳಂತೆ ಕಿಟಕಿಗಳು ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಮೇಲ್ಗಡೆ ನನಗೆ ಕಬೋರ್ಡ್ ಎಟ್ಕಲ್ಲ, ಇಲ್ಲಾಂದರೆ ನಾನೇ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಎಟ್ಕೋದಿಲ್ಲ ಮೇಲ್ಗಡೆ. ಹೇಳ್ತೀನಿ ಅದೇ ಏನೇ ಥರ ಬರುತ್ತಲ್ಲ ಅದು ತಂದುಕೊಡಿ, ನಾನೇ ಮಾಡ್ಕೊಳ್ತೀನಿ ಅಂತ. ನೋಡ ಯಾವಾಗ ಆಗುತ್ತೆ ಅವಾಗ ತೊಗೊಂಬರ್ಬೇಕು. ಇವ್ರು ಕೆಳಗಡೆ ಹೋಗಿದ್ದಾರೆ, ಫಸ್ಟಿಗೆ ಹೋಗಿ ಕೆಳಗಡೆ ನೋಡ್ಕೊಂಬರ್ತೀನಿ ಏನೇನು ಮಾಡ್ತಾಯಿದ್ದಾರೆ ಅಂತ. ಜಸ್ಟ್ ಮೇಲಿಂದ ನಿಂತ್ಕೊಂಡು ನೋಡಿದೆ. ಕೆಳಗಡೆ ಹೋಗಿ ನೋಡಿಬಿಟ್ಟು ಆಮೇಲೆ ನಾನು ಈ ರೂಮಿಂದು ಕೆಲಸ ಶುರು ಹಚ್ಕೊಳ್ತೀನಿ. ಸೊ ಈ ಕ್ಲೀನಿಂಗ್ ಅಂತೂ ಸಾಕಪ್ಪ ಅನಿಸ್ಬಿಡುತ್ತೆ. ಕೈಯಲ್ಲಿ ಶಕ್ತಿ ಇರೋವರೆಗೂ ಮಾಡೋದು, ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ಗೆ ಹೋಗ್ಬೇಕಾಗುತ್ತೆ. ಇವತ್ತು ಸಂಡೇ ನೋಡಿದ್ರೆ ವಾರ, ಇನ್ನೂ ಪೂಜೆ ಕೂಡ ಮಾಡಿಲ್ಲ ನಾನು. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ಸಂಜೆ ದೀಪ ಹಚ್ಚೋಣ ಅಂದ್ಕೊಂಡೆ. ನೋಡೋಣ ಹೆಂಗಾಗುತ್ತೆ. ಹಾಗೆ ಶಕ್ತಿ ಕೊಟ್ಟರೆ ದೇವರು ದೀಪ ಹಚ್ತೀನಿ ಅಷ್ಟೇ. ಕೆಳಗಡೆ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ, ಮತ್ತು ಊಟಕ್ಕೆ ಕರೆದ್ಬಿಟ್ಟು ಬರೋಣ ಅಂಥೇಳಿ ಕೆಳಗಡೆ ಹೋದ್ನ. ಅಲ್ಲಿ ನೋಡಿದ್ರೆ ಪಾಪ ಚಿಕ್ಕಪ್ಪ ಒಬ್ಬರೇ ಕಲ್ಸ್ಕೊಂಡು ಮಾಡ್ತಾಯಿದ್ರು. ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಅವಾಗವಾಗ ಸಿಮೆಂಟ್ ತರೋದಕ್ಕೆ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೆ ಇನ್ನೇನು ಮಾಡೋದು, ನಾವು ಕೂಡ ಸೇರ್ಕೊಂಡೆಲ್ಲ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಅಂಥೇಳಿ ಮುಂದೆ ಏನಿತ್ತು ಜಲ್ಲಿಕಲ್ ಅದನ್ನೆಲ್ಲ ನಾನು ನನ್ನ ಮಗ ಎಳೆದು ಆ ಕಡೆ ಹಾಕಿದ್ವಿ. ಅದಾದಮೇಲೆ ಅಲ್ಲಿದೆ ಅಂತ ಕಸ ಎಲ್ಲ ಒಂದು ಕಡೆ ಗುಡಿಸಿ ನೀಟ್ ಮಾಡಿದೆ ನಾನು. ನೀಟ್ ಮಾಡಿಬಿಟ್ಟು ಚಿಕ್ಕಪ್ಪ ಸಿಮೆಂಟ್ ಎಲ್ಲ ಕಲಿಸಿದ್ರಲ್ವ, ಸೊ ಅವರು ಅಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಹಾಕೋ ಬದಲು ನಾನೇ ತಂದು ಹಾಕ್ತೀನಿ ಚಿಕ್ಕಪ್ಪ, ನೀವು ಇದು ಮಾಡ್ಕೊಳ್ಳಿ, ಮಟ್ಟ ಮಾಡ್ಕೊಳ್ಳಿ ಅದನ್ನು ಅಂಥೇಳಿ ಅಂದ್ಕೊಂಡು ಅವ್ರ ಜೊತೆನೇ ಮಾಡ್ಕೊಂಡು ನಿಂತ್ಕೊಂಡೆ ಕೆಲಸ. ಅವತ್ತು ಸಂಡೇ ಆಗಿದ್ದರಿಂದ ಏನು ಸಿಮೆಂಟ್ ಕೂಡ ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಸಿಮೆಂಟ್ ಕೂಡ ಸಿಗ್ತಾ ಇರಲಿಲ್ಲ ನಮಗೆ. ಅವ್ರು ಹುಡ್ಕೊಂಡು ಹೋಗಿ ನಮಗೊಂದು ಅಂದಾಜೇ ಇರಲಿಲ್ಲ ಎಷ್ಟು ಬೇಕಾಗ್ಬೋದು ಸಿಮೆಂಟ್ ಅಂತ. ಒಂದಿಷ್ಟಿಷ್ಟೇ ತಂದು ತುಂಬ ದಿನ, ಅಂದರೆ ಜಾಸ್ತಿ ತೊಗೊಂಬಂದ್ಬಿಟ್ರು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಅವ್ರು ಸಮ್ಟೈಮ್ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಹೀಗೆ ಎಲ್ಲ ಕೆಲಸ ಮಾಡಿಕೊಂಡು ಫೈನಲಿ ನಾವು ಎಲ್ಲ ಪೂರ್ತಿ ಕಂಪ್ಲೀಟ್ ಕೂಡ ಮಾಡಿದ್ವಿ. ನೋಡ್ಬೋದು ಈ ರೀತಿಯಾಗಿ ಫಸ್ಟು ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ. ಇದೇನು ಏನು ಪ್ರಾಬ್ಲಮ್ ಇರಲಿಲ್ಲ, ಬಟ್ ಏನಪ್ಪ ಅಂದರೆ ನಮ್ಮದು ಗಾಡಿಗಳು ಒಳಗಡೆ ಬರುವಾಗ ಸ್ಕಿಡ್ ಆಗ್ತಾಯಿತ್ತು. ದಪ್ಪ ಟಾರದು ಇದೆಲ್ಲ ಕಲ್ಲು ಥರ ಸೇರ್ಕೊಂಡಿದ್ದು ಅಂತಂದು, ಮತ್ತು ಅವ್ರ ಒಳಗಡೆ ಜಲ್ಲಿಕಲ್ಲೆಲ್ಲ ಹಾಕಿರ್ತಾರಲ್ಲ ಅಂತ ಅದೆಲ್ಲ ಸೇರಿಕೊಂಡೆಲ್ಲ ಮಾಡಿ ಅಲ್ಲಿಂದ ಬಂದವರು ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಊಟ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಈ ರೂಮ್ ಕೂಡ ನಾವು ಕ್ಲೀನ್ ಮಾಡಿದ್ವಿ. ಮೇಲೆಲ್ಲ ಸ್ವಲ್ಪ ಹೇಳ್ದೆಲ್ಲ ಬೇಡದೇ ಇರೋದೆಲ್ಲ ಇತ್ತು ಅಂಥೇಳಿ ಅದನ್ನೆಲ್ಲ ನಾನೇ ಎತ್ತಾಕ್ಬಿಟ್ಟೆ. ಹಸ್ಬೆಂಡಿಗೆ ಬಿಟ್ಟರೆ ಏನು ಗೊತ್ತಾ, ಅವ್ರಿಗೆ ಯಾವುದು ಬೇಡ ಅಂತ ಎತ್ತಿ ಕೆಳಗಡೆ ಹಾಕಿರ್ತೀನೋ ಅದು ಬೇಕು ಅಂತ ಮತ್ತೆ ವಾಪಸ್ ಹಂಗೆ ಎತ್ತಿಕ್ಬಿಟ್ಟಿರ್ತಾರೆ ಮೇಲೆ ಅವರು. ಅದಕ್ಕೋಸ್ಕರ ಅವ್ರನ್ನ ಬಿಟ್ಟರೆ ಇನ್ನಾಗದೇ ಇರೋ ಕೆಲಸ ಇದು ಅಂಥೇಳಿ ನಾನೇ ಎಲ್ಲ ಮೇಲ್ಗಡೆದು ಯಾವ್ದು ಬೇಕು ಯಾವ್ದು ಬೇಡ ಎಲ್ಲ ನೋಡಿ ಸಪ್ರೇಟ್ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಿಗೆ ಕರೆದೆ ಅವ್ರನ್ನ. ಒಂಚೂರು ಧೂಳು ಹೊಡೆದ್ಬಿಟ್ಟು ಅಲ್ಲಿ ಒಂದು ಮೇಲ್ಗಡೆ ಕಬೋರ್ಡ್ಗಳು ಒರೆಸ್ಕೊಡಿ ಅಂತ. ಸೊ ಅವ್ರು ಹಂಗೆ ಬಂದರು. ಆಮೇಲೆ ಲಾಸ್ಟಿಗೆ ಬಂದು ಒರೆಸೆಲ್ಲ ಕೊಟ್ಟರು. ಇಲ್ಲ ಅಂತಂದರೆ ಹಂಗೆ ಈಗ ಬೇಡ ಅಂತ ಇಟ್ಟಿದ್ದು ಮತ್ತೆ ಬೇಕು ಅಂತ ಕಬೋರ್ಡ್ ಒಳಗಡೆ ಹೋಗುತ್ತೆ. ಸೊ ಹಂಗಾಗಿ ಬೇಡ, ಅವ್ರನ್ನ ಜಾಯಿನ್ ಮಾಡ್ಕೊಳ್ಳೋದೇ ಬೇಡ ಅಂತ ನಾನೇ ಎಲ್ಲ ಸಪ್ರೇಟ್ ಮಾಡಿ ನನ್ನ ಮಗನಿಗೂ ನೋಡು ಕಣ್ಣು ಮುಚ್ಕೊಂಡು ಹೋಗಿ ತೂಕಕ್ಕೆ ಹಾಕಿ ಬಂದುಬಿಡು, ನಿನಗೆ ಅದೆಲ್ಲ ಅಮೌಂಟ್ ಬರೋದೆಲ್ಲ ನಿನಗೆ ಅಂತೇಳಿ ಅವನಿಗೆ ಕಳಿಸ್ದೆ. ಅವ್ನಿಗೇನಂದರೆ ಖುಷಿ, ಅಮೌಂಟ್ ಸಿಗುತ್ತೆ ನನಗೆ ಅಂದ್ಬಿಟ್ಟು. ಅವನು ಅವ್ರ ಅಪ್ಪಂಗೆ ತೋರಿಸ್ಲಿಲ್ಲ, ಬೇಡ ಇಲ್ಲ ಪಾಪ ಅಂದ್ಕೊಂಡು ಎತ್ಕೊಂಡೇ ಹೋಗ್ಬಿಟ್ಟ ಅಷ್ಟೇ. ಇದಿಷ್ಟ ಆದಮೇಲೆ ಹಾಲ್ನ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ಸಾಕಾಗಿತ್ತು, 2 ರೂಮ್ ಸಾಕು, ನೆಕ್ಸ್ಟ್ ಡೇ ಮಾಡೋಣ ಅಂತ. ಬಟ್ ಏನಂದರೆ ಒಂದು ಕಡೆ ಧೂಳು ಹೊಡೆದ್ಬಿಟ್ಟು ಇನ್ನೊಂದು ಕಡೆ ಧೂಳು ಹಾಗೆ ಬಿಟ್ಟರೆ ಇಲ್ಲಿ ಧೂಳು ಹೊಡೆಯುವಾಗ ಮತ್ತೆ ಆ ಕಡೆ ಎಲ್ಲ ಇದಾಗುತ್ತೆ ಅಂದ್ಬಿಟ್ಟು ಹೆಂಗೂ ಹಿಡ್ದಿದ್ದೀವಿ ಕೆಲಸ. ಪ್ರೋಗ್ರಾಮ್ ಬೇರೆ ಬರ್ತಾಯಿತ್ತು, ನೋಡ್ಕೊಂಡು ಹಂಗೆ ಮಾಡೇ ಬಿಡೋಣ ಬನ್ನಿ ಅಂಥೇಳಿ ಅವ್ರಿಗೆ ಒಂದಷ್ಟು ಪೂಸಿ ಹೊಡ್ಕೊಂಡು ಇದು ಮಾಡಿಕೊಂಡು ಮಾಡಿದ್ದಾಯಿತು. ಸರಿ ಆಯಿತು ಅಂದ್ಬಿಟ್ಟು ಅವರು ಪಾಪ ನನಗೆ ಹೆಲ್ಪ್ ಮಾಡಿದ್ರು. ಸೊ ಇದಿಷ್ಟು ಮಾಡಿ ನಾನು ಬಿಸಿಬೇಳೆ ಬಾತ್ ಏನು ಮಾಡಿದ್ನಲ್ಲ ಅದು ಮಧ್ಯಾಹ್ನಕ್ಕೂ ಕೂಡ ಅದೇ ಆಯಿತು. ಮತ್ತು ಇನ್ನು ಸಂಜೆಗೆ ಏನಪ್ಪ ಅಡುಗೆ ಮಾಡೋದು ಆ ಥರ ತಲೆ ಕೆಡ್ತಾಯಿತ್ತು. ಒಂದು ಕಡೆ ಕೆಲಸ, ಒಂದು ಕಡೆ ಇದು ಹಿಂಗೆ ನಡೀತಾ ಇರುತ್ತೆ ನಮ್ಮದು. ಅದರಲ್ಲೂ ಹಸ್ಬೆಂಡ್ ಸ್ವಲ್ಪ ನಿಧಾನ ಮಾಡ್ಕೊಂಡು ಬರ್ತಾರೆ. ಅವ್ರಿಗೇನಂದರೆ ನೀಟಾಗಿ ನಿಧಾನವಾಗಿ ಕೆಲಸಗಳು ನಡಿಬೇಕು. ನನಗೇನಪ್ಪ ಅಂದರೆ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಬೇಗ ಮಲ್ಕೊಂಡ್ರೆ ಸಾಕಪ್ಪ ಆ ಥರ ಅನ್ನಿಸ್ತಾಯಿತ್ತು.
ಬೇಗ ಫಾಸ್ಟಾಗಿ ಮಾಡಿ ಅಂಥೇಳಿ ಅಂದ್ಕೊಂಡು ಒಂದು ಸೈಡೆಲ್ಲ ಪೂರ್ತಿ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಇನ್ನೊಂದು ಸೈಡ್ ಬಂದು ಇವಾಗ ಕಿಟಕಿ ಎಲ್ಲ ಒರೆಸ್ಬೇಕು, ಅಲ್ಲಿ ಸ್ಕ್ರೀನ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ನೋಡಿದ್ರೆ ಲಾಸ್ಟ್ ಟೈಮ್ ನನ್ನ ಮಗ ಹಾಕಿರೋದು ಏನು ಮಾಡಿದ್ದಾನೆ, ರಾಂಗ್ ಥ್ರೆಡ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಆ ರಾಡ್ ಏನಿದೆಯಲ್ಲ, ಆ ರಾಡ್ ಮೇಲೆ ನೆಟ್ನ ಟೈಟ್ ಮಾಡಿಬಿಟ್ಟಿದ್ದಾನೆ. ರಾಡ್ಗೆ ಲಾಕ್ ಮಾಡಬೇಕು, ಬಟ್ ರಾಡ್ನ ಒಳಗಡೆ ಹಾಕಿ ಕ್ರಾಸಾಗಿ ನೆಟ್ನ ಲಾಕ್ ಮಾಡಿಬಿಟ್ಟಿದ್ದ. ಅದೊಂದಷ್ಟು ತಲೆ ಕೆಡ್ತು ನಮಗೆ. ಯಾವುದಪ್ಪ ಹೆಂಗಪ್ಪ ತೆಗಿಯೋದು, ಅದು ಬಂದಿಲ್ಲ ಅಂದರೆ ನಾವು ಸ್ಕ್ರೀನ್ ಚೇಂಜ್ ಮಾಡೋಕ್ಕೆ ಆಗೋಲ್ಲ. ಆ ಥರ ಪರಿಸ್ಥಿತಿ. ಆ ಕಡೆದು ರಾಡ್ ಓಪನ್ ಮಾಡೋಕ್ಕಾಗಲ್ಲ, ಈ ಕಡೆನೂ ರಾಡ್ ಓಪನ್ ಮಾಡೋಕ್ಕಾಗಲ್ಲ, ಸ್ಕ್ರೀನ್ ಹಾಗೆ ಚೇಂಜ್ ಮಾಡೋಕ್ಕಾಗಲ್ಲಪ್ಪ ಅಂತ ತಲೆ ಕೆಟ್ಟೋಯ್ತು. ಯೂಶ್ವಲಿ ಅಷ್ಟೊಂದೆಲ್ಲ ಟೈಟ್ ಮಾಡಲ್ಲ, ಜಸ್ಟ್ ಕೈಯಲ್ಲಿ ಎಷ್ಟು ಟೈಟ್ ಆಗುತ್ತೆ ಅಷ್ಟೇ ಮಾಡೋವಂಥದ್ದು. ಬಟ್ ಲಾಸ್ಟ್ ಟೈಮ್ ಅವನು ಆ ಥರ ಮಾಡಿದ್ದಾನೆ. ನಾನು ಇಡೀ ನಾನಾದರೂ ಚೆಕ್ ಮಾಡ್ತೀನಿ ಸ್ವಲ್ಪ ಅಂತ ಹೇಳಿಬಿಟ್ಟು ಫಸ್ಟು ಸ್ಪೂನಲ್ಲಿ ತೆಗೆದು ನೋಡಿದ್ವಿ, ಬರಲಿಲ್ಲ. ಸ್ಕ್ರೂ ಡ್ರೈವರ್ ತೊಗೊಂಡು ಚೆಕ್ ಮಾಡಿದ್ವಿ, ಬರಲಿಲ್ಲ. ಅಯ್ಯೋ ಹೆಂಗಪ್ಪ ಇನ್ನು ಅಂದ್ಕೊಂಡು ಯೋಚನೆ ಆಗಿಬಿಟ್ಟಿತ್ತು ನಮಗಂತೂ. ಅದಕ್ಕೆ ಅಂದರೆ ಈ ಡ್ರಿಲ್ಲಿಂಗ್ ಮಿಷಿನ್ ಅಥವಾ ಸ್ಕ್ರೂ ಓಪನ್ ಮಾಡೋದಿರುತ್ತಲ್ಲ, ಆ ಥರ ತರಿಸಿದ್ರೆ ಬರ್ತಿತ್ತೇನೋ. ಬಟ್ ಸದ್ಯಕ್ಕೆ ಆವಾಗ ನಮ್ಗೆ ಏನು ಮಾಡೋದು ಅಂತ ತಲೆಗೆ ಓಡಲಿಲ್ಲ. ಹಂಗೋ ಹಿಂಗೋ ಮಾಡಿ ಹಸ್ಬೆಂಡ್ ನಾನೇ ಟ್ರೈ ಮಾಡ್ತೀನಿ ಬಾ ಈ ಕಡೆ ಅಂತೇಳಿ ಅವರೇ ಟ್ರೈ ಮಾಡಿ ಅಲ್ಲೊಂದು ಅರ್ಧ ಗಂಟೆ ಆದಮೇಲೆ ಓಪನ್ ಆಯಿತು. ಈ ಥರ ನನ್ನ ಮಗಂಗೆ ಏನು ಗೊತ್ತಾ, ಮಾಡ್ತಾನೆ, ಇಲ್ಲ ಅಂತಿಲ್ಲ, ಕೆಲಸಗಳು ಏನೇ ಹೇಳಿದ್ರು ಮಾಡಿಕೊಡ್ತಾನೆ ನನಗೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಅವನಿಗೆ ಅರ್ಜೆಂಟು. ಹಸ್ಬೆಂಡು ಬಂದ್ಬಿಟ್ಟು ಫುಲ್ಲು ಸ್ಲೋ ಆಗಿ ಮಾಡ್ತಾರೆ, ಅವ್ನು ಫುಲ್ಲು ಅರ್ಜೆಂಟು, ಬೇಗ ಮುಗ್ದೋಗ್ಬಿಡ್ಬೇಕು ಅವನಿಗೆ. ಆ ಥರ ಬೇಗ ಹೆಂಗೋ ಒಂದು ಮಾಡಿದ್ದೀನಿ ಅಷ್ಟೇ ಅನ್ನೋ ಥರ ಮಾಡಿಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದೆ ನೋಡಿ, ನೆಕ್ಸ್ಟ್ ಟೈಮು ಈ ಥರ ಎಲ್ಲ ಇದು ಮಾಡಬೇಡ. ಜಸ್ಟ್ ಏನಂದರೆ ಅದು ರಾಡ್ನ ಇಟ್ಬಿಟ್ಟು ಸ್ಕ್ರೂ ಟೈಟ್ ಮಾಡಿದ್ರೆ ಸಾಕು. ಅವನು ಹಿಂಗೆ ಫುಲ್ ಕ್ರಾಸಾಗಿ ಮಾಡಿಬಿಟ್ಟಿದ್ದ. ಅದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು, ಫುಲ್ ಕ್ರಾಸಾಗಿ ಮಾಡಿಬಿಟ್ಟಿದ್ದ. ಹಂಗೋ ಹಿಂಗೋ ಮಾಡಿ ಇದಾಯಿತು. ಕಡೆಗೆ ಹಿಂಗೆ ಓಪನ್ ಆಯಿತು. ಓಪನ್ ಆದಮೇಲೆ ಸದ್ಯ ಕಿಟಕಿ ಎಲ್ಲ ಒರೆಸ್ಕೊಂಬಿಡೋಣ ಅಂಥೇಳಿ ನಾನು ಹಸ್ಬೆಂಡ್ ಇಬ್ಬರು ಅವ್ರ ಮೇಲುಗಡೆದೆಲ್ಲ ಒರೆಸ್ಕೊಂಡು ಬಂದರು. ಕಿಟಕಿ ಮೇಲೆ ಹತ್ತಿ ಮಾಡೋ ಅಂಥ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ರು. ನಾನು ಕೆಳಗಡೆದೇನು ನನ್ನ ಕೈವರೆಗೂ ಏನು ಇಟ್ಕೊತ್ತೆ ಅದಷ್ಟು ನಾನು ಮಾಡ್ಕೊಳ್ತಾಯಿದ್ದೆ. ಆಲ್ದು ಇದು ಏನು ಬಾಗಿಲುಗಳು ಎಲ್ಲ ನಾನು ಹಾಗೆ ಕ್ಲೀನ್ ಮಾಡ್ಕೊಂಡು, ಸ್ವಿಚ್ ಬೋರ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಇದಿಷ್ಟು ಮಾಡೋಷ್ಟರಲ್ಲಿ ಇನ್ನು ಅಡುಗೆಗೆ ಟೈಮ್ ಆಗಿತ್ತು ಆಲ್ರೆಡಿ. ಏನಪ್ಪ ಅಡುಗೆ ಮಾಡೋದು ಅಂತ ತಲೆ ಕೆಡ್ತಾಯಿತ್ತು. ಆ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ಹೊರಗಡೆಯಿಂದ ಅಂತೂ ತರ್ಸೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಸೊ ಹೆಂಗೋ ಅದಾಗೆ ಮ್ಯಾಗಿ ತರಿಸ್ಕೊಟ್ಬಿಡು ಪಾಪ, ನಾನು ಮಾಡ್ತೀನಿ ಮ್ಯಾಗಿನ ಅಂತ ನನ್ನ ಮಗ ಹೇಳ್ದ. ಆಯಿತು ಅವ್ನಿಗೆ ಮ್ಯಾಗಿ ತರಿಸ್ಕೊಟ್ಬಿಡೋಣ ಅಂಥೇಳಿ ಮ್ಯಾಗಿ ಅಂದರೆ ಅವನಿಗೆ ಹೋಗಿ ತೊಗೊಂಡು ಬಂದ, ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದ. ಸೊ ಇನ್ನೇನು ಅದಕ್ಕೇನು ಮಸಾಲೆ ಗಿಸಾಲೆ ಹಾಕೋ ಅಷ್ಟು ಟೈಮು ಇರಲಿಲ್ಲ, ಪೇಷನ್ಸು ಇರಲಿಲ್ಲ. ಹೆಂಗೋ ಹೊತ್ತಾಗೆ ನೀನು ಬಂದಂಗೆ ಮಾಡು ಅಂಥೇಳಿ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಕ್ಲೀನಿಂಗ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ಅವ್ನು ಕ್ಲೀನಿಂಗ್ ಮಾಡು ಅಂತ ಹೇಳಿದ್ರೆ ಏನೂ ಮಾಡಲ್ಲ, ಹಿಂಗೆ ಅರ್ಧಂಬರ್ಧ ಕೆಲಸ ಮಾಡ್ತಾನೆ. ಅದಕ್ಕೆ ಹಾಕಬೇಕು, ನಿನ್ನ ಪಾಡಿಗೆ ನೀನು ಅಡುಗೆ ಮಾಡು, ಮ್ಯಾಗಿ ಮಾಡು, ನಾವು ಕ್ಲೀನ್ ಮಾಡ್ಕೋತೀವಿ ಅಂಥೇಳಿ ಅವನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ತಾಯಿದ್ದ. ಸೊ ಇದಿಷ್ಟು ಮಾಡೋಷ್ಟರಲ್ಲಿ ಪ್ರೋಗ್ರಾಮ್ ಕೂಡ ಮುಗಿದೋಗಿತ್ತು. ಅವತ್ತು 10:30ಗೇನೋ ಪ್ರೋಗ್ರಾಮ್ ಮುಗಿಯುತ್ತೆ ನಾನು ನೋಡೋವಂಥದ್ದು. ಸೊ ಅದು 10:30 ಪ್ರೋಗ್ರಾಮ್ ಕೂಡ ಮುಗಿದೋಯ್ತು. ಕೂತ್ಕೊಂಡು ಕೂಡ ನಾವು ಸರಿಗೆ ಆ ಪ್ರೋಗ್ರಾಮ್ನ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಕೆಲಸ ಇದ್ದಾಗ ಅದನ್ನು ರಿಪೀಟ್ ಟೆಲಿಕಾಸ್ಟ್ ಯಾವಾಗ ಆಗ್ತಾರೆ ಅವಾಗ ನೋಡ್ಕೊಳ್ಳೋಣ ಅಂಥೇಳಿ. ನಾನು ಏನು ಗೊತ್ತಾ, ತುಂಬ ಚೂಸಿ. ಎಲ್ಲ ಪ್ರೋಗ್ರಾಮ್ನೂ ನಾನು ನೋಡೋಲ್ಲ, ಟಿ ವಿನಲ್ಲಿ ಬರೋವಂಥದ್ದು. ಕೆಲವೊಂದು ನನಗೆ ತುಂಬ ಹತ್ರವಾಗಿರೋವಂಥದ್ದು ಮಾತ್ರ ನಾನು ನೋಡೋದು. ಬಿಗ್ ಬಾಸ್ ನೋಡ್ತೀನಿ, ಅದು ಕಂಪಲ್ಸರಿ ನೋಡ್ತೀನಿ. ಅದು ಬಿಟ್ಟರೆ ಇವಾಗ ನನಗೆ ಇಷ್ಟವಾಗಿರೋದು ಅಂದರೆ ಕ್ವಾಟ್ಲೆ ಕಿಚನ್ ಒಂದೇ. ಅದರಲ್ಲಿ ಸಖತ್ ಜೋಕ್ ಇರುತ್ತೆ. ಹಿಂದಿಲೂ ಕೂಡ ಅದು ಪ್ರೋಗ್ರಾಮ್ ಬರ್ತಾಯಿತ್ತು, ನಾನು ನೋಡ್ತಾಯಿದ್ದೆ. ಬಟ್ ಇವಾಗ ಕನ್ನಡದಲ್ಲಿ ಹಾಕಿರೋದ್ರಿಂದ ಅದನ್ನು ನೋಡೋಣ ಅಂಥೇಳಿ ಅದೊಂದು ಪ್ರೋಗ್ರಾಮ್ನ ನಾನು ತುಂಬ ಇಂಟ್ರೆಸ್ಟಾಗಿ ನೋಡೋವಂಥದ್ದು. ಅವೆರಡು ಬಿಟ್ಟರೆ ಯಾವುದು ನಾನು ಟಿ ವಿನಲ್ಲಿ ನೋಡೋದಿಲ್ಲ. ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಪಿಕ್ಚರು ಅಥವಾ ಮೋಟಿವೇಶನ್ ಪಿಕ್ಚರ್ ಬಂದರೆ ಮಾತ್ರ ನೋಡ್ತೀನಿ ಅಷ್ಟೇ. ತುಂಬ ಈ ಫೈಟಿಂಗ್ ಪಿಕ್ಚರ್ಗಳು ಅದು ಇದು ಅಂದರೆ ನಿಜ ನಾನು ನೋಡೋಕ್ಕೆ ಹೋಗೋದಿಲ್ಲ, ನನಗೆ ಇಷ್ಟನೇ ಆಗೋದಿಲ್ಲ. ಫ್ಯಾಮಿಲಿ ಸ್ಟೋರಿ ಇರ್ಬೋದು ಅಥವಾ ಲವ್ ಸ್ಟೋರಿ ಆ ಥರದ್ದೆಲ್ಲ ಇದ್ದರೆ ಏನಾದರೂ ಇಂಟ್ರೆಸ್ಟ್ ಇದೆ ನೋಡ್ತೀನಿ. ಬಟ್ ಮೋಟಿವೇಶನ್ ಪಿಕ್ಚರ್ ಏನಿದೆ ಅದನ್ನು ಕಂಪಲ್ಸರಿ ನಾನು ನೋಡ್ತೀನಿ. ಜೊತೆಗೆ ನನ್ನ ಮಗನಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಆ ಥರ ಮೂವೀಸ್ನೆಲ್ಲ ನೋಡು ಅಂಥೇಳಿ. ಇದಿಷ್ಟು ಮಾಡಿಬಿಟ್ಟು ಟಿ ವಿ ಕ್ಯಾಬಿನೆಟ್ ಕಡೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ವೀಡಿಯೋ ಮಾಡ್ಕೊಳ್ಳೋ ಮೂಡಂತೂ ಖಂಡಿತ ಇರಲಿಲ್ಲ. ನನ್ನ ಮಗ ಅಷ್ಟರಲ್ಲಿ ಮ್ಯಾಗಿ ಕೂಡ ರೆಡಿ ಮಾಡ್ದೆ. ಚೆನ್ನಾಗಿರಲಿಲ್ಲ ಅವತ್ತು ಅವ್ನು ಮಾಡಿದ ಮ್ಯಾಗಿ. ಆದರೂ ಕೂಡ ಸುಸ್ತಾಗಿದ್ದರಿಂದ ಏನೋ ಒಂದು ತಿಂದ್ಬಿಟ್ಟು ಅದನ್ನು ಮಲ್ಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು.
ಸೊ ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡೋಣ ಅಂದರೆ ಸೋಲಾರಲ್ಲಿ ನೀರು ಕೊಡೋಕ್ಕಾಗಿರಲಿಲ್ಲ. ಈಗ ಬಂದಿದ್ರಲ್ಲೇ ಫ್ರೆಶ್ ಆಗಿ ಆರಾಮಾಗಿ ಮಲ್ಕೊಂಡ್ವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.